ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಇಂಡಿಯಾ ವುಮೆನ್ಸ್ ವರ್ಸಸ್ ಐರ್ಲೆಂಡ್ ವುಮೆನ್ಸ್ 2025ನ ನಿನ್ನೆ ನಡೆದಂಥ ಸೆಕೆಂಡ್ ODI ಮ್ಯಾಚ್ ಬಗ್ಗೆ ಮಾತಾಡೋಣ. ಹಾಗಾದರೆ ಈ ಒಂದು ಸೆಕೆಂಡ್ ODI ಮ್ಯಾಚು ನೆನಾಗಲೇ ಕಂಪ್ಲೀಟ್ ಆಗಿದೆ. ಹಾಗೆ ಈ ಒಂದು ಮ್ಯಾಚಲ್ಲಿ ನಮ್ಮ ಇಂಡಿಯಾ ವುಮೆನ್ಸ್ ಅವರು ಒಂಥರ ಬೆಂಕಿ ದಾಖಲೆ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ಒಂದು ODI ಫಾರ್ಮೆಟ್ ಅಂತ ಬಂದಾಗ. ಹಾಗಾದರೆ ಏನದು ರೆಕಾರ್ಡು ಮತ್ತು ಈ ಒಂದು ಸೆಕೆಂಡ್ ODI ಮ್ಯಾಚು ಎಲ್ಲಿ ನಡೀತು, ಯಾವ ಟೀಮ್ ಟಾಸ್ ಗೆದ್ರು ಮತ್ತು ಯಾವ ಟೀಮ್ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು, ಮತ್ತು ಇವನು ಟಾರ್ಗೆಟ್ ಚೇಸ್ ಆಯ್ತಾ ಇಲ್ವಾ, ಮತ್ತು ಯಾವೊಂದು ಪ್ಲೇಯರಿಂದ ಒಂದೊಳ್ಳೆ ಸ್ಕೋರ್ ಬಂತು, ಮತ್ತು ಎರಡೂ ಟೀಮ್ನ ಬಾಲಿಂಗು ಯಾವ ಥರ ಇತ್ತು, ಈ ಒಂದು ಮ್ಯಾಚ್ ಹೇಗೆ ನಡೀತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು, ಈ ವಿಡಿಯೋ ನೋಡ್ತಿರೋ ಎಲ್ಲರೂ ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಮೊದಲನೇದಾಗಿ ಈ ಒಂದು ಮ್ಯಾಚು ನಿರಂಜನ್ ಶಾ ಸ್ಟೇಡಿಯಂ ರಜ್ಕೋಟಲ್ಲಿ ನಡೆಯುತ್ತೆ. ಮತ್ತು ಟಾಸ್ ವಿಚಾರಕ್ಕಂತ ಬಂದರೆ ನಮ್ಮ ಇಂಡಿಯನ್ ಟೀಮು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೋತಾರೆ. ಹೌದು, ಫಸ್ಟ್ ಬ್ಯಾಟಿಂಗ್ ಮಾಡಿ ಒಂದೊಳ್ಳೆ ಸ್ಕೋರ್ ಬಂದರೆ ಡಿಫೆಂಡ್ ಮಾಡ್ಕೊಬೋದು ಅಂತ ಟಾಸ್ ಗೆದ್ದು ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೋತಾರೆ ಇಂಡಿಯಾ ವುಮೆನ್ಸ್ ಅವರು. ಓಕೆ, ನೆಕ್ಸ್ಟ್ ಈಗ ಮ್ಯಾಚ್ ವಿಚಾರಕ್ಕಂತ ಬರೋದಾದರೆ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದಂಥ ಇಂಡಿಯನ್ ಟೀಮ್ ಅವರು ಈ ಒಂದು ಸೆಕೆಂಡ್ ODI ಮ್ಯಾಚಲ್ಲಿ ಅವರೊಂದು ಬ್ಯಾಟಿಂಗಿಂದ ಚಿಂದಿ ಉಡಾಯಿಸಿದ್ದಾರೆ ಐರ್ಲೆಂಡ್ ತಂಡದ ಮೇಲೆ. ಹೌದು, ಈ ಒಂದು ಮ್ಯಾಚಲ್ಲಿ ನಮ್ಮ ಇಂಡಿಯನ್ ವುಮೆನ್ಸ್ ಅವರು ಒಂಥರ ಬೆಂಕಿ ಆಟ ಆಡಿದ್ದಾರೆ ಅಂತ ಹೇಳ್ಬೋದು. ಹೌದು, ಇಲ್ಲಿ ಮೇಯ್ನಾಗಿ ಓಪನಿಂಗ್ ಬಂದಂಥ ಸ್ಮೃತಿ ಮಂದಣ್ಣ ಹಾಗೂ ಋತಿಕಾ ರಾವಲ್ ಅವರು ಒಂದೊಳ್ಳೆ ಪಾರ್ಟ್ನರ್ಶಿಪ್ ರನ್ಸ್ ತಂದುಕೊಟ್ಟಿದ್ದಾರೆ ಟೀಮ್ಗೆ. ಹಾಗೆ ಇದರಲ್ಲಿ ಸ್ಮೃತಿ ಮಂದಣ್ಣ ಅವರು 73 ರನ್ ಹೊಡೆದ್ರೆ, ಇವ್ರ ಜೊತೆಗೆ ಋತಿಕಾ ರಾವಲ್ ಅವರು 67 ರನ್ ಹೊಡೆದಿದ್ದಾರೆ. ಒಂದೊಳ್ಳೆ ಬ್ಯಾಟಿಂಗ್ ಮಾಡಿ 156 ರನ್ನು ಪಾರ್ಟ್ನರ್ಶಿಪ್ ರನ್ಸ್ ಬರುತ್ತೆ ಈ ಒಂದು ಮ್ಯಾಚಲ್ಲಿ. ಮತ್ತು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ಹ್ಯಾರ್ಲಿನ್ ಡಿಯೋಲ್ ಅವರು. ಇವರು ಕೂಡ ಒಂಥರ ಬೆಂಕಿ ಬ್ಯಾಟಿಂಗ್ ಆಡಿದರು ನಿನ್ನೆ ಒಂದು ಮ್ಯಾಚಲ್ಲಿ. 89 ರನ್ ಹೊಡೆದಿದ್ದಾರೆ. ಒಂಥರ ಕಾನ್ಫಿಡೆಂಟ್ ಆಗಿ ಬ್ಯಾಟಿಂಗ್ ಆಡಿದ್ದಾರೆ ಹರ್ಲಿನ್ ಡಿಯಾಲ್ ಅವರು ಈ ಒಂದು ಸೆಕೆಂಡ್ ODIಯಲ್ಲಿ. ಹಾಗೆ ಸ್ಕೋರ್ ಕೂಡ ಜಾಸ್ತಿ ಬರೋಕ್ಕೆ ಇವರೊಂದು ಪಾತ್ರ ಕೂಡ ತುಂಬಾ ಮುಖ್ಯ ಆಯಿತು ಈ ಒಂದು ಮ್ಯಾಚಲ್ಲಿ. ಆ ಥರ ಬ್ಯಾಟಿಂಗ್ ಆಡಿದ್ದಾರೆ. ಮತ್ತು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ಜೆಮಿಮಾ ರೋಡ್ರಿಗಸ್. ಇವರು ಒಂಥರ ಬೇರೆ ಲೆವೆಲ್ ಅಂತ ಹೇಳ್ಬೋದು ಈ ಒಂದು ಮ್ಯಾಚಲ್ಲಿ. ಒಂಥರ ಫುಲ್ ಬೆಂಕಿ ಬ್ಯಾಟಿಂಗ್ ಮಾಡ್ತಾರೆ ಜೆಮಿಮಾ ರೋಡ್ರಿಗಸ್ ಇವರು. ಹಾಗೆ ಇವರೊಂದು ಬ್ರಿಲಿಯಂಟ್ ಬ್ಯಾಟಿಂಗ್ ಇಂದ ಸೆಂಚುರಿನ ಕ್ಲಿಯರ್ ಮಾಡ್ತಾರೆ ಈ ಒಂದು ಮ್ಯಾಚಲ್ಲಿ. ಹೌದು, 107 ರನ್ ಹೊಡೆಯೋ ಮುಖಾಂತರ ಅವರೊಂದು ಸೆಂಚುರಿ ಕ್ಲಿಯರ್ ಮಾಡ್ತಾರೆ ಈ ಒಂದು ಮ್ಯಾಚಲ್ಲಿ. ಹಾಗೆ ತಂಡದ ಸ್ಕೋರ್ನ ತುಂಬ ಮೇಲೆ ತೊಗೊಂಡೋಗೋಕ್ಕೆ ಒಂಥರ ಮೇನ್ ಪಾರ್ಟ್ ಆದರೆ ಇವರು ಈ ಒಂದು ಮ್ಯಾಚಲ್ಲಿ. ಹೌದು, ನೀವು ನೋಡಿರ್ಬೋದು ಈ ಒಂದು ಮ್ಯಾಚಲ್ಲಿ ಇಂಡಿಯನ್ ವುಮೆನ್ಸ್ ಅವರು 370 ರನ್ ಹೊಡೆದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ವುಮೆನ್ಸ್ ODI ಫಾರ್ಮೇಟಲ್ಲಿ. ಹಾಗೆ ಇಂಡಿಯಾ ತಂಡದ ಪರವಾಗಿ ಇದೊಂಥರ ಬೆಂಕಿ ಸ್ಕೋರ್ ಅಂತ ಹೇಳ್ಬೋದು. 370ಕ್ಕೆ 5 ವಿಕೆಟ್ ಹಾಕ್ತಾರೆ 50 ಓವರ್ಗೆ. ಅನ್ಬಿಲಿಯಬಲ್ ಇದು, ಈ ಥರ ಒಂದು ಸ್ಕೋರ್ ಬರೋದು. ಹಾಗೆ ಈ ಥರ ಒಂದು ಒಳ್ಳೆ ಬ್ಯಾಟಿಂಗಿಂದ ನಮ್ಮ ಇಂಡಿಯನ್ ಪ್ಲೇಯರ್ಸ್ಗೂ ಕೂಡ ಕಾನ್ಫಿಡೆಂಟ್ ಜಾಸ್ತಿ ಆಗಿರುತ್ತೆ ಮುಂದಿನ ಮ್ಯಾಚ್ಗಳಲ್ಲಿ ಆಡೋದಕ್ಕೆ. ಆದರೆ ಸದ್ಯಕ್ಕೆ ಇವ್ರ ಆಟ ಅಂತೂ ಬೆಂಕಿ ಅಂತ ಹೇಳ್ಬೋದು. ಒಂದೊಳ್ಳೆ ಬ್ಯಾಟಿಂಗ್ ಮಾಡಿದ್ದಾರೆ ಈ ಒಂದು 2 ODIಯಲ್ಲೂ ಕೂಡ. ಮತ್ತು ನೆಕ್ಸ್ಟು ಐರ್ಲೆಂಡ್ ಟೀಮ್ನ ಚೇಸಿಂಗ್ ಅಂತ ಬಂದಾಗ ಆ ವಿಷಯ ಅವ್ರಿಗೆ ಗೊತ್ತಿರುತ್ತೆ, ಈ ಒಂದು ಟಾರ್ಗೆಟ್ನ ಚೇಸ್ ಮಾಡೋಕ್ಕಾಗಲ್ಲ ಅಂತ. ಆದರೂ ಕೂಡ ಅವರೊಂದು ಛಲ ಬಿಡಲ್ಲ, ಆದಷ್ಟು ಹೊಡಿತಾರೆ ರನ್ನ ಈ ಟೀಮ್ ಅವರು ಕೂಡ. ಇದರಲ್ಲಿ ಕೌಲ್ಟರ್ ರೀಲಿ ಅವರು ಒಂದೊಳ್ಳೆ ಬ್ಯಾಟಿಂಗ್ ಮಾಡ್ತಾರೆ ಈ ತಂಡದ ಪರವಾಗಿ. 80 ರನ್ ಹೊಡಿತಾರೆ. ಹಾಗೆ ಒಂದೊಳ್ಳೆ ಬ್ಯಾಟಿಂಗೇ ಮಾಡ್ತಾರೆ ಐರ್ಲೆಂಡ್ ತಂಡದ ಪರವಾಗಿ. ಟೋಟಲಾಗಿ ಆಲ್ಔಟ್ ಅಂತೂ ಆಗಲ್ಲ ಈ ಟೀಮ್ ಅವರು. ಅವ್ರ ಕೈಲಿ ಆದಷ್ಟು ಕೊನೆವರೆಗೂ ನಿಂತ್ಕೊಂಡು ಬ್ಯಾಟಿಂಗ್ ಆಡ್ತಾರೆ ಐರ್ಲೆಂಡ್ ಟೀಮ್ ಅವರು. ಹಾಗೆ ಟೋಟಲ್ ಆಗಿ ಇವರು ಒಂದು ಇನ್ನಿಂಗ್ಸಲ್ಲಿ 50 ಓವರ್ಗೆ 254ಕ್ಕೆ 7 ವಿಕೆಟ್ ಹಾಕ್ತಾರೆ ಐರ್ಲೆಂಡ್ ವುಮೆನ್ಸ್ ತಂಡದವರು. ಒಂಥರ ಚೆನ್ನಾಗೇ ಬ್ಯಾಟಿಂಗ್ ಮಾಡಿದ್ರು. ಸೋತರೂ ಕೂಡ ಫೈಟ್ ಕೊಟ್ಟೆ ಸೋತಿದ್ದಾರೆ, ಹೀನಾಮಯವಾಗಂತೂ ಸೋತಿಲ್ಲ. ಅದೇ ಖುಷಿ ವಿಚಾರ. ಒಟ್ಟಿನಲ್ಲಿ ಈಗ ನಡೆದಿರೋ 2 ODIಯಲ್ಲಿ 2 ಮ್ಯಾಚು ಕೂಡ ಇಂಡಿಯಾದವರೇ ಗೆದ್ದಿದ್ದಾರೆ. ಹೌದು, ಇನ್ನು 3ನೇ ODI ಜನವರಿ 15 ಇದೆ. ಕಾದು ನೋಡಬೇಕು 3ನೇ ODI ಯಾವ ಥರ ನಡೆಯುತ್ತೆ ಅಂತ. ಐರ್ಲೆಂಡ್ ಟೀಮ್ ಅವರು ಆ ಒಂದು ODIಯಲ್ಲಾದರೂ ಕಮ್ಬ್ಯಾಕ್ ಮಾಡ್ತಾರಾ ಅಥವಾ 3ಕ್ಕೆ 3 ಸೋತಿ ವೈಟ್ ವಾಶ್ ಆಗ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ಮತ್ತು ನೀವು ಕೂಡ ಈ ಮ್ಯಾಚ್ ನೋಡಿದರೆ ನಿಮಗೆ ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.